ವೀಕ್ಷಕರೇ, ಈ ಗಿಡನ ನೋಡ್ತಾ ಇದ್ರೆ ಇದರ ಕಾಂಡಗಳು ಮಾನವ ದೇಹದ ಯಾವ ಭಾಗವನ್ನು ಹೋಲುತ್ತೆ? ಹೌದು, ಇದನ್ನು ನೋಡ್ತಾ ಇದ್ರೆ ಇದು ನಮ್ಮ ದೇಹದಲ್ಲಿರುವಂತಹ ಮೂಳೆಗಳನ್ನು ಹೋಲುತ್ತೆ. ಈ ಗಿಡವನ್ನು ನೀವು ಕೇಳಿರುವಂತಹ ಪುತ್ತೂರು ಕಟ್ ಅಂತ ಕೇಳಿರ್ತೀರ, ಅಲ್ಲಿ ಅಥವಾ ಇನ್ಯಾವುದೇ ನಾಟಿ ವೈದ್ಯರುಗಳು ಮೂಳೆ ಮುರಿತದಲ್ಲಿ ಉಪಯೋಗ ಮಾಡುವಂತಹ ಔಷಧಿ ಏನಿದೆ ಅದರಲ್ಲಿ ಈ ಸಸ್ಯ ಒಂದು ಅವಿಭಾಜ್ಯ ಅಂಗ. ಹಾಗಾಗಿ ನಾನಿವತ್ತು ಹೇಳ್ಕೊಡ್ತಾ ಇರುವಂತಹ ಈ ಸಸ್ಯದ ಹೆಸರು ಮಂಗರವಳ್ಳಿ. ಇದನ್ನು ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಹೇಳಿ ಕರೀತಾರೆ. ಸಿಸಸ್ ಕ್ವಾಡ್ರ್ಯಾಂಗ್ಯುಲಾರಿಸ್ ಎಂಬ ವೈಜ್ಞಾನಿಕ ಹೆಸರಿನ ಈ ಸಸ್ಯ ವೈಟೇಸಿ ಅನ್ನುವಂತಹ ಕುಲಕ್ಕೆ ಸೇರಿದ್ದು. ವೈಟೇಸಿ ಅಂದರೆ ನಮಗೆ ಗೊತ್ತಿರುವಂತಹ ದ್ರಾಕ್ಷಿ ಏನಿದೆ ಅದರ ಕುಲ. ಈ ಗಿಡದ ಕಾಂಡಗಳು ಬೇರೆ ಕಾಂಡಗಳಂತೆ ಉರುಟಾಗಿಲ್ಲ. ನೀವು ನೋಡಿದ್ರೆ ಇದಕ್ಕೆ 4 ಮೂಲೆಗಳಿದೆ. ಹಾಗಾಗಿನೇ ಇದರ ವೈಜ್ಞಾನಿಕ ಹೆಸರಿನಲ್ಲಿ ಕ್ವಾಡ್ರ್ಯಾಂಗ್ಯುಲಾರಿಸ್ ಅಂತ ಇರೋದು. ತಮಿಳಿನಲ್ಲಿ ಈ ಗಿಡವನ್ನ ಪರಂಡೈ ಅಂತ ಕರೆದ್ರೆ, ತೆಲುಗಿನಲ್ಲಿ ಇದನ್ನ ನಲ್ಲೇರು ಅಂತ ಹೇಳಿ ಕರೀತಾರೆ. ಹಾಗೆ ಮಲಯಾಳಂನಲ್ಲಿ ಚಂಗಲಾಂ ಪರಂಟ ಅಂತ ಹೇಳಿ ಕರೀತಾರೆ. ಹಿಂದಿಯಲ್ಲಿ ಇದರ ಹೆಸರು ಹಡ್ಜೋಡ್. ನಿಮಗೆ ಗೊತ್ತಿರೋ ಹಾಗೆ ಹಡ್ಡಿ ಅಂತಂದ್ರೆ ಮೂಳೆ ಅಂತ ಅರ್ಥ. ಹಡ್ಜೋಡ್ ಅಂದ್ರೆ ಈ ಮೂಳೆಯನ್ನ ಜೋಡಣೆ ಮಾಡುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಹಾಗಾಗಿ ಹಿಂದಿಯಲ್ಲಿ ಕೂಡ ಇದರ ಹೆಸರು ಈ ಗಿಡದ ಕಾರ್ಯವನ್ನು ತಿಳಿಸುತ್ತೆ. ಮಂಗರವಳ್ಳಿ ಬಳ್ಳಿಯ ಜಾತಿಗೆ ಸೇರಿರುವಂತಹ ಒಂದು ಸಸ್ಯ. ನಾನು ಆಗಲೇ ಹೇಳಿದ ಹಾಗೆ ಇದರ ಕಾಂಡಗಳು 4 ಮೂಲೆಗಳಿಂದ ಕೂಡಿರುತ್ತೆ. ಇದರ ಎಲೆಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ನೀವು ನೋಡಿದ್ರೆ ಈ ಕಡೆ ಒಂದು ಎಲೆ ಇದ್ದರೆ ಇದರ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ಎಲೆ ಇರ್ಬೋದು, ಅಥವಾ ಅದರ ಕೆಳಗಡೆ ಇನ್ನೊಂದು ಎಲೆ ಇರ್ಬೋದು. ಆದರೆ ಈ ಮಂಗರವಳ್ಳಿಯಲ್ಲಿ ಈ ಎಲೆಯ ವಿರುದ್ಧ ದಿಕ್ಕಿನಲ್ಲಿ ಸುರಳಿ ಆಕಾರದ ಟೆಂಡ್ರಿಲ್ಸ್ಗಳು ಬರುತ್ತೆ. ಈ ಟೆಂಡ್ರಿಲ್ಸ್ಗಳು ಏನು ಮಾಡುತ್ತೆ ಅಂದರೆ ಈ ಗಿಡ ಬೇರೆ ಗಿಡಗಳನ್ನು ಹಬ್ಬಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮಂಗರವಳ್ಳಿ ಈ ಟೆಂಡ್ರಿಲ್ಸ್ಗಳ ಸಹಾಯದಿಂದ ಯಾವುದಾದ್ರೂ ಗಿಡಕ್ಕೋ ಅಥವಾ ಯಾವುದಾದ್ರೂ ಕಂಬಿಗಳೋ ಇದ್ದರೆ ಅದಕ್ಕೆ ಸುತ್ತು ಹಾಕ್ಕೊಂಡು ಅದರಿಂದ ಬೆಳೀತಾ ಹೋಗುತ್ತೆ. ಇದರ ಹೂವುಗಳು ಬಿಳಿ ಬಣ್ಣದಲ್ಲಿದ್ದರೆ ಇದರ ಹಣ್ಣು ಕೆಂಪು ಬಣ್ಣದಾಗಿ ಕೂಡಿದ್ದು ಆಕರ್ಷಕವಾಗಿ ಕಾಣುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಈ ಮಂಗರವಳ್ಳಿಯನ್ನು ಮೂಳೆ ಮುರಿತದಲ್ಲಿ ಬಳಸ್ತಾರೆ. ಹಾಗಾಗಿನೇ ಇದನ್ನು ಸಂಸ್ಕೃತದಲ್ಲಿ ಅಸ್ಥಿ ಸಂಹಾರಿ ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ. ಹಾಗೂ ಇದು ನಿಮ್ಮ ಮೂಳೆಯನ್ನು ವಜ್ರದಂತೆ ಗಟ್ಟಿ ಮಾಡತ್ತಂತೆ. ಅದಕ್ಕೆ ಇದನ್ನು ವಜ್ರವಲ್ಲಿ ಅಂತಲೂ ಕರೀತಾರೆ. ಹಾಗೆ ಈ ಕಾಂಡಗಳು 4 ಮೂಲೆಗಳಿಂದ ಕೂಡಿರುತ್ತೆ ಅಂತ ಹೇಳಿದೆ ಅಲ್ವಾ, ಅದೇ ಕಾರಣಕ್ಕೆ ಇದನ್ನು ಚತುರ್ಧಾರ, ಚತುಸ್ಸರ ಅಂತ ಹೆಸರಿನಿಂದ ಕೂಡ ಸಂಸ್ಕೃತದಲ್ಲಿ ಕರೀತಾರೆ. ಈ ಮಂಗರವಳ್ಳಿ ರುಚಿಯಲ್ಲಿ ಮಧುರ ರಸವನ್ನು ಹೊಂದಿರುತ್ತೆ, ಅಂದರೆ ಸಿಹಿಯಾಗಿರುತ್ತೆ, ದೇಹಕ್ಕೆ ಲಘುವಾಗಿರುತ್ತೆ, ಜೀರ್ಣಕ್ಕೆ ಲಘುವಾಗಿರುತ್ತೆ, ಹಾಗೂ ಸ್ವಲ್ಪ ರೂಕ್ಷ ಗುಣವನ್ನು ಹೊಂದಿರುತ್ತೆ. ಆಯುರ್ವೇದದಲ್ಲಿ ಇದರ ಕಾಂಡಗಳನ್ನು ನಾವು ಬಳಕೆ ಮಾಡ್ತೀವಿ. ಮಂಗರವಳ್ಳಿಯ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಮಂಗರವಳ್ಳಿಯನ್ನು ಪ್ರಮುಖವಾಗಿ ಮೂಳೆ ಮುರಿತದಲ್ಲಿ ಉಪಯೋಗ ಮಾಡ್ತಾರೆ. ಇದನ್ನು ಬಾಹ್ಯವಾಗಿ ಅಂದರೆ ಅದರ ಕಾಂಡದ ಪೇಸ್ಟನ್ನು ಕೂಡ ಹಚ್ತಾರೆ, ಮತ್ತು ಆಂತರಿಕವಾಗಿ ಕೂಡ ಇದನ್ನ ಕೊಡ್ತಾರೆ. ಅದನ್ನು ಆಹಾರ ರೂಪದಲ್ಲೂ ಕೂಡ ನಾವು ಬಳಕೆ ಮಾಡ್ಬೋದು. ಇದರಿಂದ ಮೂಳೆ ಮುರಿತ ತುಂಬ ಶೀಘ್ರವಾಗಿ ಗುಣವಾಗುತ್ತೆ. ಈ ಮೂಳೆಗಳು ಬಹಳ ಬೇಗ ಜೋಡಣೆ ಆಗುತ್ತೆ. ಈ ಮಂಗರವಳ್ಳಿಯನ್ನು ಮೂಳೆ ಮುರಿತದಲ್ಲಿ ಮಾತ್ರ ಅಲ್ಲ, ನಿಮ್ಗೇನಾದರೂ ಹೊರಗಡೆ ಗಾಯ ಆಗಿದ್ರು, ನೀವೇನಾದರೂ ಕೈ ಕೊಯ್ಕೊಂಡಿದ್ರೆ, ಈ ರೀತಿಯಾಗಿ ಗಾಯ ಆಗಿದ್ರು ಕೂಡ ಅಲ್ಲಿ ಮಂಗರವಳ್ಳಿಯ ಕಾಂಡದ ಪೇಸ್ಟನ್ನು ನೀವು ಹಚ್ಚೋದ್ರಿಂದ ಆ ಗಾಯ ಬೇಗ ಹುಷಾರಾಗುತ್ತೆ. ಮಂಗರವಳ್ಳಿ ನಮ್ಮ ದೇಹಕ್ಕೂ ಕೂಡ ಬಲವನ್ನು ಕೊಡುವಂಥದ್ದು. ಅದೇ ಕಾರಣಕ್ಕೆ ಇದನ್ನು ನಾವು ಆಹಾರವಾಗಿ ಸೇವಿಸಿದರೆ ನಮ್ಮ ದೇಹಕ್ಕೆ ಬಲವನ್ನು ಕೊಟ್ಟು ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಮಂಗರವಳ್ಳಿಯನ್ನು ಜಂತು ಹುಳುವಿನ ಸಮಸ್ಯೆಗಳಲ್ಲಿ, ನೇತ್ರ ರೋಗಗಳಲ್ಲಿ ಹಾಗೂ ಮಲಬದ್ಧತೆಯಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಹಾಗಾದರೆ ಮಂಗರವಳ್ಳಿಯನ್ನು ನೀವು ಹೇಗೆ ಮನೆಯಲ್ಲಿ ಬಳಸ್ಕೋಬಹುದು ಅಂತ ನೋಡಿದ್ರೆ, ಇದನ್ನು ನೀವು ಆಹಾರ ರೂಪದಲ್ಲಿ ಬಳಸಬಹುದು. ಈ ಮಂಗರವಳ್ಳಿಯಿಂದ ಅದರ ಎಳೆ ಕಾಂಡಗಳನ್ನು ಬಳಸಿ ಚಟ್ನಿಯನ್ನು ಮಾಡ್ತಾರೆ, ಪಲ್ಯನ ಮಾಡ್ತಾರೆ, ನೀವು ಅದರಿಂದ ಹಪ್ಪಳಗಳನ್ನು ಕೂಡ ಮಾಡಬಹುದು. ಆದರೆ ನೀವು ಈ ರೀತಿ ಪದಾರ್ಥಗಳನ್ನು ಮಾಡುವಾಗ ವಿಶೇಷವಾಗಿ ಗಮನ ಇಟ್ಕೊಳ್ಬೇಕು. ಏನು ಅಂತಂದರೆ, ಅದರ ಕಾಂಡಗಳೇನಿದೆ ನೀವು ಅದನ್ನು ಮುರಿದಾಗ ನಿಮ್ಮ ಕೈ ಉರಿ ಆಗಬಹುದು, ಅಥವಾ ಕೆಲವರಿಗೆ ಕೈ ತುರುಕಿ ಆಗಬಹುದು. ಅದೇ ಕಾರಣಕ್ಕೆ ಅದನ್ನು ಹೆಚ್ಚೋ ಮೊದಲು ನೀವು ಕೈಗೆ ತುಪ್ಪನೋ ಅಥವಾ ಯಾವುದಾದ್ರೂ ಎಣ್ಣೆಯನ್ನು ಸವರಿಕೊಂಡು ಆಮೇಲೆ ಇದನ್ನು ನೀವು ಹೆಚ್ಚಬೇಕು. ಹಾಗಂತ ಇದನ್ನು ಈ ಥರ ಕೈ ತುರ್ಕೆ ಬರುತ್ತೆ ಅಂದರೆ ನಾಲ್ಗೇನು ತುರ್ಕೆ ಬರಬಹುದೇನೋ ಅಂತ ಏನು ಭಯ ಪಡಬೇಕಾಗಿಲ್ಲ. ಯಾಕೆಂದರೆ ನೀವು ಇದನ್ನು ಹುರಿದ ಮೇಲೆ ಅಥವಾ ಬೇಯಿಸಿದ ಮೇಲೆ ಇದರಲ್ಲಿರುವಂತಹ ಈ ಗುಣ
ಹೋಗಿ ನಿಮಗೆ ಯಾವುದೇ ತೊಂದರೆ ಮಾಡಲ್ಲ. ಅಂದರೆ ನಿಮಗೆ ಯಾವುದೇ ರೀತಿಯ ತುರ್ಕೆ ಆಗಲ್ಲ ಅಥವಾ ನಾಲ್ಗೆನಲ್ಲಿ ಉರಿ ಆಗಲ್ಲ. ಬೇರೆ ಎಲ್ಲ ಆಹಾರಗಳಂತೆ ಇದನ್ನು ಕೂಡ ನೀವು ಸೇವನೆ ಮಾಡಬಹುದು. ಇದರಲ್ಲಿ ಅತಿ ಹೆಚ್ಚಿನ ಅಂಶದ ಕ್ಯಾಲ್ಶಿಯಂ ಇದೆ, ವಿಟಮಿನ್ ಎ ಇದೆ. ಅದೇ ಕಾರಣಕ್ಕೆ ಇದನ್ನು ನೀವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾದಂತಹ ಕ್ಯಾಲ್ಶಿಯಂ, ವೈಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗಾದರೆ ಈ ಮಂಗರವಳ್ಳಿಯನ್ನು ನೀವು ಹೇಗೆ ಮನೆಯಲ್ಲಿ ಬೆಳೆಸ್ಕೋಬಹುದು ಮತ್ತು ಆರೈಕೆ ಮಾಡಬಹುದು ಅಂತ ನೋಡೋಣ. ಈ ಮಂಗರವಳ್ಳಿ ಬೆಳೆಯೋದು ತುಂಬ ಉಷ್ಣ ಇರುವಂತಹ ಪ್ರದೇಶದಲ್ಲಿ ಹಾಗೂ ಎಲ್ಲಿ ಜಾಸ್ತಿ ಬಂಡೆಗಳಿರುತ್ತಲ್ವ ಅಂಥ ಪ್ರದೇಶಗಳಲ್ಲಿ. ಹಾಗಾಗಿ ನೀವು ಇದನ್ನು ಮನೆಯಲ್ಲಿ ಬೆಳೆಸಬೇಕಿದ್ರೆ ಚೆನ್ನಾಗಿ ಬಿಸಿಲು ಬರುವಂತಹ ಜಾಗ ಬೇಕು. ಹಾಗೂ ಇದಕ್ಕೆ ಹೆಚ್ಚಿನ ನೀರು ಹಾಕಿ ಆ ಗಿಡವನ್ನು ಕೊಳಿಸ್ಬಾರ್ದು ಕೂಡ. ನೀವು ಇದಕ್ಕೆ ದಿನ ನೀರು ಹಾಕಬೇಕು ಅಂತ ಇಲ್ಲ, 2-3 ದಿನಗಳಿಗೆ ಒಂದು ಸತಿ ನೀರು ಹಾಕಿದ್ರೂ ಸಾಕು. ಈ ಗಿಡ ಕಾಂಡ ಇದೆ ನಿಮ್ಮ ಹತ್ರ, ಅದರಿಂದ ಹೊಸ ಗಿಡವನ್ನು ಬೆಳೆಸಬೇಕು ಅಂದರೆ ಹೇಗೆ ಅಂತ ನೋಡೋಣ. ನಿಮ್ಮ ಹತ್ರ ಅಸ್ಥಿಶೃಂಖಲ ಅಥವಾ ಈ ಮಂಗರವಳ್ಳಿಯ ಕಾಂಡ ಇದ್ದರೆ 4-5 ಗಂಟುಗಳಿರುವಂತಹ ಕಾಂಡವನ್ನು ತಗೋಬೇಕು. ಅದರಲ್ಲಿ 2 ಗಂಟುಗಳು ಮಣ್ಣಿನ ಒಳಗೆ ಹೋಗುವಂತೆ ನೀವು ಅದನ್ನು ಹುಗಿಬೇಕು. ನಂತರದಲ್ಲಿ ಇದನ್ನು ಆರೈಕೆ ಮಾಡ್ತಾ ಬಂದರೆ 15ರಿಂದ 20 ದಿವಸಗಳಲ್ಲಿ ಹೊಸ ಎಲೆಗಳು ಹಾಗೂ ಬೇರು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ನೀವು ಅದನ್ನು ಬೇರೆ ಯಾವುದೋ ಹೂಕುಂಡಕ್ಕೋ ಅಥವಾ ನೇರವಾಗಿ ನಿಮ್ಮ ಮನೆಯಲ್ಲಿ ನೆಲದಲ್ಲೋ ಹಾಕಬಹುದು. ಆದರೆ ಇದಕ್ಕೆ ಏನಂದರೆ ಚೆನ್ನಾಗಿ ಬಿಸಿಲಿರುವಂತಹ ಜಾಗ ಬೇಕು ಹಾಗೂ ಅತಿಯಾದ ನೀರನ್ನು ಇದಕ್ಕೆ ಹಾಕಬಾರ್ದು. ಇವಿಷ್ಟು ಮಂಗರವಳ್ಳಿಯನ್ನು ನೀವು ಹೇಗೆ ಆರೈಕೆ ಮಾಡಬೇಕು ಹಾಗೂ ನಿಮ್ಮ ಮನೆಯಲ್ಲಿ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡಿದ್ರಲ್ಲ ವೀಕ್ಷಕರೇ. ನಮ್ಮ ಮೂಳೆಯನ್ನು ವಜ್ರದಂತೆ ಗಟ್ಟಿಯಾಗಿಸುವಂತಹ ಮಂಗರವಳ್ಳಿಯ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ವಿ.